ಸಿಚುವೇಶನ್. ಇದನ್ನ ಒಟ್ಟು ಕರ್ನಾಟಕ ರಾಜ್ಯ ಮತ್ತು ದೇಶ ಮತ್ತು ವಿಶ್ವ ಎದುರಿಸ್ತಾ ಇದೆ. ಹಾಗಾಗಿ ಈ ಕೋವಿಡ್ ಅಕಸ್ಮಾತ್ ಇದೇನಾದ್ರೂ ಸಮಸ್ಯೆ ಬಗೆಹರಿದೋ ಸಮಸ್ಯೆ ಕಳೆದಿದ್ರೆ ಆವಾಗ ಕೂತು ಪರಿಶೀಲನೆ ಮಾಡ್ಬೋದು ಯಾವ್ದ್ಯಾವ್ದ್ರಲ್ಲಿ ಏನೇನಾಯ್ತು ಹೇಗಾಯ್ತು ಅಂತ. ಹೀಗೆ ಈ ಸಮಸ್ಯೆಯಲ್ಲಿ ಸಿಲುಕಿರುವಾಗ್ಲೇ ಅವರು ಆರೋಪ ಮಾಡ್ತಾ ಇರೋದು ಮೊದಲನೇದಾಗಿ ಬಹಳ ಅತ್ಯಂತ ಏನಂತಾರೆ ಇನ್ಸೆನ್ಸಿಟಿವ್ ಅಂತ ನನಗನ್ಸುತ್ತೆ. ವಿರೋಧ ಪಕ್ಷವಾಗಿದ್ದು ಸರ್ಕಾರದ ಕೈ ಹಿಡಿಬೇಕು ಈ ತರ ಸಮಯದಲ್ಲಿ. ಅವರು ನಿನ್ನೆ ಅವ್ರು ಮಾತನಾಡಿದ್ದಾಗ್ಲೇ ಗೊತ್ತಾಗೋಯ್ತು. ಅಂದ್ರೆ ಸಿದ್ದರಾಮಯ್ಯನವರು ಕೋವಿಡ್ ಬಂದ್ರು ಸರಿ ಏನ್ ಬಂದ್ರು ಸರಿ ಅವರ ಆಟಿಟ್ಯೂಡ್, ಅವರ ಮಾತು, ಅವ್ರು ನಡ್ಕೊಳ್ಳುವಂತಹ ರೀತಿ ಯಾವ್ದು ಬದಲಾಗಲ್ಲ ಅಂತ ನಿನ್ನೆ ಪ್ರಧಾನ ಮಂತ್ರಿಗಳನ್ನ ವಾಚಾಮಗೋಚರವಾಗಿ ಬೈದಿದ್ದಾರೆ. ಯಾವ ಸಂದರ್ಭ ಏನಿತ್ತು, ಇವ್ರು DK ಶಿವಕುಮಾರ್ ಅವರ ಪದಗ್ರಹಣ, ಅದಕ್ಕೆ ಪ್ರಧಾನ ಮಂತ್ರಿ ಅವರನ್ನ ವಾಚಾಮಗೋಚರವಾಗಿ ಬೈಯುವಂತದ್ದು ಏನಾಗಿತ್ತು ಗೊತ್ತಿಲ್ಲ. ಮತ್ತೆ ಇವರೇನೋ ಆಚೆ ಹೋಗ್ತಾರಂತೆ, ಪ್ರಧಾನ ಮಂತ್ರಿ ಅವರು ಮನೇಲಿ ಕೂತಿರ್ತಾರೆ ಅನ್ನೋ ತರ ಮಾತಾಡಿದ್ರು. ಪ್ರಧಾನ ಮಂತ್ರಿ ಅವರು ಇವತ್ತು ಲದ್ದಾಖ್ ಅಲ್ಲಿದ್ದಾರೆ. ಸಿದ್ದರಾಮಯ್ಯನವರು ಅನ್ಕೊಂಡ್ರು ಇದೆಲ್ಲ ಮಾಡೋಕ್ಕಾಗಲ್ಲ. ಹಾಗಾಗಿ ಒಂಥರ ಅವರು ಇದು ನನಗನ್ಸುತ್ತೆ ಪ್ರತಿಪಕ್ಷವಾಗಿ ನಡ್ಕೊಳ್ಳೋಕ್ಕೂ ಒಂದು ಕಾಲ ಇರುತ್ತೆ, ಒಂದು ಅದಕ್ಕೆ ಅಂತ ಒಂದ್ ಸಮಯ ಇರುತ್ತೆ. ಅದನ್ನ ಆ ರೀತಿ ಮಾಡಿದ್ರೆ ಚೆನ್ನಾಗಿತ್ತು. ಇವ್ರು ಏನ್ ಆರೋಪಗಳು ಮಾಡ್ತಾ ಇದ್ದಾರೆ, ಯಾವ ಆಧಾರದ ಮೇಲೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಬೇಕಾಗಿದೆ ಮೊದಲನೇದಾಗಿ. ಎರಡನೇದು ಹಗರಣ ಆ ತರದ್ದು ಇದು ಭಾರತೀಯ ಜನತಾ ಪಕ್ಷದ ಸರ್ಕಾರ, ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ. ಹಾಗಾಗಿ ಹಗರಣ ಅನ್ನೋದು ನಡೆದಿರಲ್ಲ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳ್ಬೋದು. ಮಾಳವಿಕಾ ಮೇಡಮ್, ಒಂದು ಲೆವೆಲ್ಗೆ ನಿಮ್ಮ ಮಾತನ್ನ ಅಗ್ರಿ ಟು ಡಿಸ್ಅಗ್ರಿ ಮಾಡ್ತಾ ಒಂದು ಕ್ವಶನ್ ರೈಸ್ ಮಾಡ್ತೀನಿ ನಾನು, ನೀವೇನು ಆನ್ಸರ್ ಕೊಡ್ತೀರಾ ಕಾಯ್ತಿರ್ತೀನಿ. ಅಂದ್ರೆ ಈ ತರದ ಹಗರಣ ನಡೀತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವುದೇ ಆದರೆ ಅವರ ಪ್ರಕಾರ ಮುಗಿಯೋ ತನಕ ಯಾಕೆ ಕಾಯ್ಬೇಕು, ಈಗಲೇ ಸರ್ಕಾರನ ಎಚ್ಚರಿಸುವ ಕೆಲಸ ಮಾಡೋಣ, ನಾವು ಪ್ರತಿಪಕ್ಷದಲ್ಲಿ ಕೂತಿದ್ದೀವಿ ಅಂತ ಯಾಕೆ ಹೇಳಿರಬಾರದು? ಅಲ್ಲ, ಹಗರಣಕ್ಕೆ ಅವರು ಕೊಟ್ಟಿರುವಂತ ಪೇಪರ್ ಇವೆಲ್ಲ ಪರಿಶೀಲನೆ ಮಾಡ್ಬೇಕು. ಅವ್ರು ಏನ್ ಯಾವ ಆಧಾರದ ಮೇಲೆ ಹೇಳ್ತಾ ಇದಾರೆ ಅಂತ ನೋಡ್ಬೇಕಲ್ಲ. ಯಾವ ಆಡಿಟ್ ಆಗಿದೆ ಅಂತ ಇವರು ಹಗರಣದ ವಿಚಾರ ಮಾತಾಡ್ತಾರೆ. ಹಗರಣ ಅನ್ನೋದು ಆಚೆ ಬರೋದು ಯಾವಾಗ ಅಂದ್ರೆ ಯಾವ್ದಾದ್ರು ಒಂದು ರೀತಿಯ ಲೆಕ್ಕಗಳು ಆದಾಗ, ಮತ್ತೆ ಲೆಕ್ಕಪತ್ರ ಬಂದಾಗ ಇವ್ರೇನು RTI ಅಲ್ಲಿ ಇನ್ಫಾರ್ಮೇಶನ್ ತಗೊಂಡಿದ್ದಾರೆ ಹೇಗೆ ಅಂದ್ರೆ ಯಾವ್ದಾದ್ರು ಅದಕ್ಕೆ ಆಧಾರ ಬೇಕಲ್ಲ, ಆರೋಪ ಮಾಡೋದಕ್ಕೂ ಆಧಾರ ಬೇಕು. ಮೇ ಬಿ ಅವ್ರದ್ದು ಇಂಟರ್ನಲ್ ಸೋರ್ಸ್ ಇರಬಹುದು. ಬಿಕಾಸ್ 3,322 ಕೋಟಿ ಅಂತ ಅವರೇ ಕೋಟ್ ಮಾಡ್ತಾರೆ ಮೇಡಮ್. ಆರೋಗ್ಯ ಇಲಾಖೆಯಲ್ಲಿ 3,322 ಕೋಟಿ ಅಂತ ಅವರೇ ಕೋಟ್ ಮಾಡಿದ್ರು. 815 ಕೋಟಿ ಲೆಕ್ಕ ಇಲ್ಲ ಅಂತ ಅವ್ರು ಹೇಳಿದ್ರು. ಹೇಗೆ ಹೇಳ್ತಾ ಇದಾರೆ, ಯಾವ ಆಧಾರದ ಮೇಲೆ ಹೇಳ್ತಾ ಇದಾರೆ ಅಂತಾನೆ ನಾನು ಕೇಳ್ತಾ ಇದ್ದೀನಿ. ಯಾವ ಆಧಾರದ ಮೇಲೆ ಹೇಳ್ತಾ ಇದಾರೆ? ಯಾಕೆ ಯಾವ್ದಾದ್ರು ಒಂದು ಇದು ಮುಗಿಬೇಕು ಅಂತ ಹೇಳೋದು ಅಂದ್ರೆ ಕೆಲಸ ಮ್ಯಾನೇಜ್ಮೆಂಟ್ ಆಫ್ ದ ಇಶ್ಯೂ ಮುಗಿದಿದ್ದಾಗ ದೆನ್ ಎಸ್ ಇಟ್ ಮೇಕ್ ಸೆನ್ಸ್ ಟು ಇದು ಬ್ಯಾಲೆನ್ಸ್ ಶೀಟ್ ತಗೊಂಡು ಪ್ರೋಸ್ ಅಂಡ್ ಕಾನ್ಸ್, ಎಷ್ಟು ಖರ್ಚಾಯ್ತು, ಎಷ್ಟು ಆಗ್ಬೇಕಿತ್ತು, ಏನ್ ಭ್ರಷ್ಟಾಚಾರ ಆಗಿರ್ಬೋದು ಅನ್ನೋದು. ಸುಮ್ಮನೆ ಏನೋ ಒಂದ್ ಫಿಗರ್ ಇಟ್ಕೊಂಡು ಭ್ರಷ್ಟಾಚಾರ ಆಯ್ತು ಅಂದ್ರೆ ಹೇಗಾಯ್ತು? ಲೋಕಾಯುಕ್ತನ ವೈಂಡ್ ಅಪ್ ಮಾಡಿದ್ದ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಇವ್ರು ಮಾಡಿದ್ದೇನೋ, ಲೋಕಾಯುಕ್ತನ ಇದು ಡಿಸೇಬಲ್ ಮಾಡಿದ್ರು, ಅವ್ರಿಗೆ ಪೊಲೀಸ್ ಪವರ್ಸನ್ ಕಿತ್ಕೊಂಡಿದ್ರು. ಇವ್ರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರ? ರೈಟ್ ಮೇಡಮ್, ಥ್ಯಾಂಕ್ ಯು. ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ ಶ್ರೀಮತಿ ಮಾಳವಿಕಾ ಅವಿನಾಶ್, ಭಾರತೀಯ ಜನತಾ ಪಕ್ಷ.